ಮಂದಿ ಏನನ್ನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕ್ ಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ. ಜಾತಿ ಪಂಗಡ ಭಾಷೆಯ ಸಂಕುಚಿತತೆಯಿಂದ ಹೊರಬಂದು ದೇಶ ಬಲಿಷ್ಠತೆಗೆ ಕೈಜೋಡಿಸಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಶೀಘ್ರದಲ್ಲಿ ಬರಗಾಲ ಘೋಷಣೆಗೆ ಸರ್ಕಾರ ನಿರ್ಧಾರ. ಕೇಂದ್ರ ಮಲತಾಯಿ ಧೋರಣೆಯಿಂದ ಅನುದಾನ ಪಡೆಯಲು ಕೇಂದ್ರ ಬಳಿ ನಿಯೋಗ. ಡಾಕ್ಟರ್ ಅಜಯ್ ಸಿಂಗ್. ಅನ್ಯ ಜಿಲ್ಲೆಯವರ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದನ್ನು ವಿರೋಧಿಸಿ ಸಚಿವರಿಗೆ ಘೇರಾವ್ಗೆ ಯತ್ನ. ಪ್ರತಿಭಟನಾಕಾರರ ಬಂಧನ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಮತ್ತೊಮ್ಮೆ ಕೇಂದ್ರ ಬಳಿ ನಿಯೋಗ. ಅಜಯ್ ಸಿಂಗ್ ಭರವಸೆ. ನಗರದಲ್ಲಿ ಸೆಪ್ಟೆಂಬರ್ 5ರಿಂದ ದಕ್ಷಿಣ ವಲಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಕುಮಾರ ಬಂಗಾರಪ್ಪ. ನಗರಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ವಿವಿಧೆಡೆ ಧ್ವಜಾರೋಹಣ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಿಕ್ಷಕರ ಕೊರತೆ ನೀಗಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿ. ಸಚಿವರಿಗೆ ಮನವಿ. ಮತ್ತು ಉಸ್ತುವಾರಿ ಸಚಿವರಿಗೆ ವಿವಿಧ ಸಂಘಟನೆಗಳಿಂದ ಮನವಿ. ಕ್ರಮಕ್ಕೆ ಒತ್ತಾಯ. ದೇಶದ ಭವ್ಯ ಪರಂಪರೆ ಸಂಸ್ಕೃತಿಯನ್ನು ಉಳಿಸಲು ಜಾತಿ ಭಾಷೆ ಪಂಗಡಗಳ ಸಂಕುಚಿತ ಭಾವನೆಯಿಂದ ಹೊರಬಂದು ಸ್ನೇಹ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಿಸಲು ಎಲ್ಲರೂ ಒಗ್ಗಟ್ಟು ಐಕ್ಯತೆಯನ್ನು ಕಾಪಾಡಿಕೊಂಡು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡಲು ಶ್ರಮಿಸಬೇಕು ಎಂದು ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಅವರಿಂದು 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಜಗತ್ತೇ ನಿದ್ರೆಯಲ್ಲಿರುವ ವೇಳೆಯಲ್ಲಿ ಭಾರತೀಯ ಹೊಸ ಕನಸು, ಹೊಸ ಭರವಸೆ ಮೂಡಿಸಿದ್ದ ಸ್ವತಂತ್ರವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತವಾದ ಈ ದಿನ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ದೊರೆತಿರುವ ಸ್ವಾತಂತ್ರ್ಯಕ್ಕಾಗಿ ಅನೇಕರು ಸಮರ್ಪಣಾ ಮನೋಭಾವದಿಂದ ನಡೆಸಿದ ಹೋರಾಟ ಫಲವಾಗಿದೆ. ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುವ ಮೂಲಕ ಸ್ವಾತಂತ್ರ್ಯದ ಸಾರ್ಥಕತೆ ಮೆರೆಯಬೇಕಿದೆ. ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಎದುರಾಗಿರುವ ರೈತರ ಸಂಕಷ್ಟಕ್ಕೆ ಸರ್ಕಾರ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಿದೆ. 5,17,000 ಹೆಕ್ಟೇರ್ ಪ್ರದೇಶದ ಮುಂಗಾರು ಬಿತ್ತನೆ ಪ್ರದೇಶದಲ್ಲಿ 2,73,000 ಹೆಕ್ಟೇರ್ ಮಾತ್ರ ಬಿತ್ತನೆಯಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ಸರ್ಕಾರಕ್ಕೆ ವರದಿ ನೀಡುವ ಮೂಲಕ ಬರಗಾಲ ಘೋಷಣೆಗೆ ಕ್ರಮ ವಹಿಸಲಾಗುತ್ತದೆ. 11 ಕೋಟಿ ರೂಪಾಯಿ ಸರ್ಕಾರ ಅನುಮೋದನೆ ನೀಡಿದ್ದು 5 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದೆ. ಕುಡಿಯುವ ನೀರು ಸೇರಿದಂತೆ ತುರ್ತು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳಿಗೆ 1,46,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 371J ಜಾರಿಗೆ ದಿವಂಗತ ಧರ್ಮಸಿಂಗ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಯವರ ಕೊಡುಗೆ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಕಳೆದ ಮೇ ತಿಂಗಳಲ್ಲಿ ನಡೆದ ಸಭೆಯಲ್ಲಿ ರಾಯಚೂರು ಜಿಲ್ಲೆಗೆ 150ರಿಂದ 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಲು ನಿರ್ಧರಿಸಲಾಗಿದೆ. ಶಿಕ್ಷಣ, ಆವಿಷ್ಕಾರ, ಆರೋಗ್ಯ, ಪ್ರಜಾಸೌಧ ನಿರ್ಮಾಣ, ರಾಯಚೂರು ವಿಶ್ವವಿದ್ಯಾಲಯಗಳಿಗೆ 1,271 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. 453 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದರು. ಸಣ್ಣ ನೀರಾವರಿ, ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ಮಾಣ ಸೇರಿದಂತೆ 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ಸಹಕಾರ ನೀಡುವ ಮೂಲಕ ಅಭಿವೃದ್ಧಿಗೆ ಬೆಂಬಲಿಸಬೇಕು ಎಂದರು. ವಿವಿಧ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದ ಸಚಿವರು ಮಕ್ಕಳ ಸಾಮೂಹಿಕ ನೃತ್ಯ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ರಾಷ್ಟ್ರ ಧ್ವಜಾರೋಹಣ ತೆರೆದ ವಾಹನದಲ್ಲಿ ಪಥಸಂಚಲನದ ದಳಪತಿಯಾಗಿರ್ತಕ್ಕಂತಹ ಶ್ರೀ ಎಂ ವೆಂಕಟೇಶ್ ಅವರೊಂದಿಗೆ
ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಸಕಲ ತಂಡಗಳ ಗೌರವವನ್ನು ಎತ್ತಿ ಹಿಡಿಯುವ ಪ್ರಯುಕ್ತ ಆಯೋಜಿಸಿರುವ ಈ ಭಾಗದಲ್ಲಿ ಶ್ರೀ ರಾಜು ನರಸಪ್ಪ ಠಾಣಾಧಿಕಾರಿ ಇವರ ನೇತೃತ್ವದಲ್ಲಿ ಅಗ್ನಿಶಾಮಕ ಠಾಣೆ ತಂಡ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು ಎನ್ಎಸ್ಎಸ್ ವಿಭಾಗ ಕುಮಾರಿ ಭವಾನಿ ಅವರ ನಾಯಕತ್ವದಲ್ಲಿ, ಆಶ್ಮಿಯಾ ಪ್ರಾಥಮಿಕ ಶಾಲೆ ಭಾರತ ಸೇವಾದಳ ತಂಡ ಕುಮಾರಿ ಸುಶ್ಮಿತಾ ಇವರ ನಾಯಕತ್ವದಲ್ಲಿ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರಾಯಚೂರು ಭಾರತ ಸೇವಾದಳ ನಾಯಕತ್ವದಲ್ಲಿ, ಜಾನ್ ಮಿಲ್ಟನ್ ಪ್ರೌಢಶಾಲೆ ಕುಮಾರಿ ಸಹಾ ಇವರ ನಾಯಕತ್ವದಲ್ಲಿ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ರಾಯಚೂರು ಡಿಎಆರ್ ತಂಡ ಶ್ರೀ ಬೀರಣ್ಣ ಆರ್ಎಸ್ಐ ಡಿಎಆರ್ ರಾಯಚೂರು ಇವರ ನಾಯಕತ್ವದಲ್ಲಿ, ಶ್ರೀ ರಾಜು ನರಸಪ್ಪ ಠಾಣಾಧಿಕಾರಿ ಇವರ ನಾಯಕತ್ವದಲ್ಲಿ, ಮಹಿಳಾ ಕಾಲೇಜು ರಾಯಚೂರು ಎನ್ಎಸ್ಎಸ್ ಕುಮಾರಿ ಭವಾನಿ ಇವರ ನಾಯಕತ್ವದಲ್ಲಿ, ಬಾಲಕಿಯರ ಸರ್ಕಾರಿ ಪ್ರೌಢಶ್ರೀ ನೇತೃತ್ವದಲ್ಲಿ, ಹಾಶ್ಮಿಯಾ ಪ್ರಾಥಮಿಕ ಶಾಲೆ ಭಾರತ ಸೇವಾದಳ ಕುಮಾರಿ ಸುಷ್ಮಿತಾ ಇವರ ನಾಯಕತ್ವದಲ್ಲಿ, ಕುಮಾರಿ ಸನಾ ಇವರ ನೇತೃತ್ವದಲ್ಲಿ ಜಾನ್ ಮಿಲ್ಟನ್ ಪ್ರೌಢಶಾಲೆ ತಂಡ, ಕುಮಾರ್ ಅಭಿಷೇಕ್ ಇವರ ನಾಯಕತ್ವದಲ್ಲಿ, ಅರಣ್ಯ ಇಲಾಖೆ ಶ್ರೀ ಹನುಮಂತಪ್ಪ ಪಿ ಉಪವಲಯ ಅರಣ್ಯಾಧಿಕಾರಿ ಇವರ ನೇತೃತ್ವದಲ್ಲಿ, ರಕ್ಷಕ ದಳ ಮಲ್ಲಿಕಾರ್ಜುನ್ कुर्बानी की उम्मीद उन्हीं से रोशन है, हर निवाले से रिश्ता उसका घर में उसी से है पोषण है। जब वक्त पड़ा था सख्त कहीं तो इसने सब्र से काम लिया, खाली ना रहने दी थाली जिस थाली को उसने थाम लिया। खुशहाली की चौखाई कसम कोई चेहरा न फिर मुरझाने दिया, खेतों में सजा दी हरियाली और फसलों को लहलहाने दिया। डोर है वो कुर्बानी की उम्मीद उन्हीं से रोशन है, हर निवाले से रिश्ता उसका घर में उसी से है पोषण है। ये वो है क्या आप इस मिशन के लिए तैयार हैं? क्या बदले के लिए आपका खून खोल रहा है? ಆಗಿರುವುದು ಹಾಗೂ ಅನೇಕ ಮಹನೀಯರ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ದೇಶದ ಇತಿಹಾಸದಲ್ಲಿ ಅಚ್ಚಳಿದು ಉಳಿದಿದೆ. ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬಲಿದಾನವನ್ನು ನೀಡಿರುವಂತಹ ಹಲವಾರು ನಾಯಕರು, ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ದೇಶಕ್ಕೆ ಬಲಿದಾನವನ್ನು ಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೆ ಇಂತಹ ಒಂದು ಸಂದರ್ಭದಲ್ಲಿ ನೆನೆಸುವುದು, ಸ್ಮರಣೆ ಮಾಡುವುದು ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ದೇಶದ ಎಲ್ಲ ಕಡೆಗಳಲ್ಲಿ ಇಂದು ಆಚರಿಸುತ್ತಿರುವ 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಈ ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 1857ರಲ್ಲಿ ಬ್ರಿಟಿಷರ ವಿರುದ್ಧ सिपाही दंगे वो हृदय नहीं पत्थर है जिसमें अपने देश का प्यार नहीं. ನಮ್ಮ ಜನನೆಚ್ಚಿನ ಮುಖ್ಯಮಂತ್ರಿ ಅವರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಜೂನ್ 3ನೇ ತಾರೀಕಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು.
ಆಗಸ್ಟ್ 3ನೇ ತಾರೀಕಿಗೆ ನಾವೆಲ್ಲರೂ ಸುಮಾರು 19 ಜನ ಪ್ರಮಾಣ ವಚನವನ್ನು ಸಂಜೆ 5 ಗಂಟೆಗೆ ನಾವು ಮಾಡಿದ್ವಿ. ಸಂಜೆ 6 ಗಂಟೆಗೆ ನಡೆದಿರುವಂತಹ ಮೊದಲನೇ ಒಂದು ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲವನ್ನು ಬದಿಗಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ತಾವೆಲ್ಲರೂ ತಮ್ಮ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ, ತಮಗೆ ನೀಡಿರುವಂತಹ ಒಂದು ಜಿಲ್ಲೆಯ ಒಂದು ಉಸ್ತುವಾರಿ, ಅಲ್ಲಿ ತಾವು ಶೀಘ್ರವೇ ಹೋಗಬೇಕು. ಅಲ್ಲಿ ಇರ್ತಕ್ಕಂಥ ಜನರ ರೈತರ ಮನೆ ಬಾಗಿಲಕ್ಕೆ ಹೋಗಬೇಕು. ರೈತರ ಸಂಕಷ್ಟದಲ್ಲಿ ನಾವು ಭಾಗಿಯಾಗಬೇಕು. ಪ್ರತಿಯೊಂದು ತಾಲೂಕಿಗೆ ಅರಕೆರ, ಮಸ್ಕಿ, ದೇವದೂರ್ ಹಾಗೂ ಲಿಂಗಸೂರು ತಾಲೂಕುಗಳಲ್ಲಿ ಹೆಚ್ಚಿನ ಕೊರತೆ ಕಂಡುಬರುತ್ತಿದೆ. ಸಿರ್ವಾರ್, ರಾಯಚೂರು ಹಾಗೂ ಮಾನ್ವಿ ತಾಲೂಕುಗಳಲ್ಲಿ ಜುಲೈ ಕೊನೆಯ ವಾರ ಮಳೆಯಾಗಿದ್ದು ಬಿತ್ತನೆಯಾದ ನಂತರ ಬೆಳೆಗಳ ಬೆಳವಣಿಗೆಗೆ ಅನುಕೂಲವಾಗುವಂತೆ ಮಳೆಯಾಗಿರುವುದಿಲ್ಲ. ಜಿಲ್ಲೆಯ ಒಟ್ಟು ಮುಂಗಾರು ಹಂಗಾಮಿ 5,71,575 ಹೆಕ್ಟೇರ್ ಕ್ಷೇತ್ರದಲ್ಲಿ ಬಿತ್ತನೆ ಗುರಿಯನ್ನು ಹೊಂದಿದ್ದು ಈವರೆಗೂ ಕೇವಲ 2,73,688 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿರುತ್ತದೆ. ಸತತ 4 ವಾರಗಳ ಕಾಲ ಮಳೆಯಾಗದ ಅತಿ ಕಡಿಮೆ ಮಳೆಯಾಗಿರುವುದರಿಂದ ಬೆಳೆಗಳು ಬಿತ್ತನೆಗೊಂಡು ಬೆಳವಣಿಗೆ ಹಂತದಲ್ಲಿ ತೀವ್ರ ತೇವಾಂಶದ ಕೊರತೆ ಒಳಗಾಗಿರುತ್ತದೆ. ವರದಿಯನ್ನು ಶೀಘ್ರವೇ ನಾವೆಲ್ಲರೂ ಕೂಡ ಎಲ್ಲ ತಾಲೂಕಿಗೆ ನಮ್ಮ ಜನಪ್ರತಿನಿಧಿಗಳ ಜೊತೆ ಸೇರಿ ಜಿಲ್ಲಾಧಿಕಾರಿಗಳು ನಾವೆಲ್ಲರೂ ಕೂಡಿ ಪ್ರತಿಯೊಂದು ಕಡೆ ನಾವು ಹೋಗಿದ್ದೀವಿ. ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಆಲಿಸಿದ್ದೀವಿ. ದೇವದೂರ್ ತಾಲೂಕಿನ ಅಮರಾಪುರ ಗ್ರಾಮ, ಹುಣಸಿಹಾಲ್ ಕುಡಾ ಗ್ರಾಮ, ದೇವದೂರ್ ತಾಲೂಕಿನ ಅಮರಾಪುರ ಗ್ರಾಮ, ಲಿಂಗಸೂರು ತಾಲೂಕಿನ ಎರಡೋಣ ಗ್ರಾಮ, ಮಸ್ಕಿ ತಾಲೂಕಿನ ಸಂತೆಕಲ್ಲು, ಸುಂಕನೂರು ಗ್ರಾಮದ ಅಲ್ಲಿ ಸಿಂಧನೂರು ತಾಲೂಕಿನ ಜವಳಗೆರೆ ದಿನಾಚರಣೆಯ हार्दिक शुभाशयಗಳು. जमीन पे घर बनाया है लेकिन जन्नत में रहते हैं. जमीन पे घर बनाया है लेकिन जन्नत में रहते हैं. हम कितने खुश नसीब है जो हम सब भारत में रहते हैं. ವೇದಿಕೆಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ಎ ವಸಂತಕುಮಾರ್, ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಎಸ್ಪಿ ಅರುಣಾಂಶು ಗಿರಿ, ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರುಗಳು, ಅಧಿಕಾರಿಗಳು, ವಿವಿಧ ಶಾಲಾ ಮಕ್ಕಳು, ಶಿಕ್ಷಕರು, ಸಾರ್ವಜನಿಕರು ಭಾಗಿಯಾದರು. ಜಿಲ್ಲೆಯಲ್ಲಿ ಮಳೆಯಿಂದ ಶೇಕಡ 70ರಷ್ಟು ಬೆಳೆ ಹಾನಿಯಾಗಿದ್ದು, ಸರ್ಕಾರಕ್ಕೆ ಸಲ್ಲಿಸುವ ವರದಿ ಆಧಾರದ ಮೇಲೆ ಶೀಘ್ರದಲ್ಲಿ ಬರಗಾಲ ಘೋಷಣೆಗೆ ಮುಖ್ಯಮಂತ್ರಿಗಳು ಕ್ರಮ ವಹಿಸಲಿದ್ದಾರೆ ಎಂದು ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯೂ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಬರ ಪರಿಸ್ಥಿತಿಯ ಕುರಿತು ಮಾಹಿತಿ ಸಂಗ್ರಹಿಸಲಾಗಿದೆ. ಬೆಳೆ ನಷ್ಟ ಹಾಗೂ ಪರಿಹಾರದ ಕುರಿತು ಸರ್ಕಾರ ಪರಾಮರ್ಶಿಸಿ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಬಿಟ್ಟು ರಾಜ್ಯಕ್ಕೆ ಆರ್ಥಿಕ ನೆರವು ನೀಡಬೇಕಿದೆ. ಕೇಂದ್ರ ಸರ್ಕಾರ ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಸಂಬಂಧಿಸಿದ ಇಲಾಖೆಗಳ ಬಳಿ ನಿಯೋಗ ತೆರಳಿ ಮನವರಿಕೆ ಮಾಡಲಾಗುತ್ತದೆ ಎಂದರು. ಮಹತ್ವಾಕಾಂಕ್ಷೆ ಜಿಲ್ಲೆಗಳಾಗಿರುವ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಹೆಚ್ಚಿನ ಅನುದಾನ ಹಂಚಿಕೆ ಕುರಿತು ಗಮನ ಸೆಳೆಯಲಾಗುತ್ತದೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ನಂಜುಂಡಪ್ಪ ಸಮಿತಿ ವರದಿ ಆಧರಿಸಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನ ಹಂಚಿಕೆ ಮಾಡಲಾಗಿದೆ. ಈಗ ಗೋವಿಂದರಾವ್ ಕಮಿಟಿ ಕೂಡ ವರದಿಯನ್ನು ನೀಡಿದ್ದು, ಹಿಂದುಳಿವಿಕೆ ಆಧಾರದ ಮೇಲೆ ಅನ್ಯಾಯ ಸರಿಪಡಿಸಲು ಕೆಲಸ ಮಾಡಲಾಗುತ್ತದೆ. ವಿಧಾನಸಭಾವಾರು ಅನುದಾನ ಹಂಚಿಕೆ ಕುರಿತು ನಿರ್ಧರಿಸಬೇಕಿದೆ ಎಂದರು. ಸಣ್ಣ ನೀರಾವರಿ ಇಲಾಖೆ ವಹಿಸಿಕೊಂಡಿದ್ದು, ಇಲಾಖೆಯಲ್ಲಿನ ಆಗಿರುವ ಪ್ರಗತಿ ಯೋಜನೆಗಳ ಕುರಿತು ಜಾರಿಗೆ ಇರುವ ಸಮಸ್ಯೆಗಳ ಮಾಹಿತಿ ಪಡೆದು ನಿವಾರಣೆಗೆ ಪ್ರಯತ್ನಿಸಲಾಗುತ್ತದೆ. ಕೆರೆಗಳ ಅಭಿವೃದ್ಧಿ, ಚೆಕ್ ಡ್ಯಾಂಗಳ ನಿರ್ಮಾಣ ಲೋಪವಾಗಿದ್ದರೆ ಕ್ರಮ ವಹಿಸುವ ಕೆಲಸವೂ ಮಾಡಲಾಗುತ್ತದೆ ಎಂದರು. 10 ಜಿಲ್ಲೆಗಳಿಗೆ ಸಚಿವ ಸ್ಥಾನ ದೊರೆತಿಲ್ಲ. ಜಿಲ್ಲೆಯಲ್ಲಿ ಹಿರಿಯರು, ಅರ್ಹರು, ಶಾಸಕರುಗಳಿದ್ದಾರೆ. ಪಕ್ಷದ ವರಿಷ್ಠರು ತೆಗೆದುಕೊಂಡ ನಿರ್ಧಾರವೇ ಅಂತಿಮವಾಗಿದೆ. ಆಗಿರುವ ಅನ್ಯಾಯ ಸರಿಪಡಿಸುವ ಕೆಲಸ ಪಕ್ಷದ ವರಿಷ್ಠರು ಮಾಡಲಿದ್ದಾರೆ. ಅಸಮಾಧಾನ ಇರುವುದು ಸಹಜ. ಬೇರೆ ಜಿಲ್ಲೆ ಎಂಬ ಭಾವನೆ ಬೇಡ. ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಎಲ್ಲರ ಸಹಕಾರ, ಸಲಹೆ ಪಡೆದು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು.
ಹೇಳಿದರು. ಅಕ್ರಮ ವ್ಯವಹಾರ, ಕಾಳಸಂತೆಗೆ ಕಡಿವಾಣ, ವಸತಿ ನಿಲಯಗಳ ಲೋಪ, ಒತ್ತುವರಿ ತೆರವಿಗೆ ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ಕ್ರಮ ವಹಿಸುವುದಾಗಿ ಹೇಳಿದರು. ಸುಮಾರು 8 ರಿಂದ 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡಕ್ಕೆ ಆಗುವುದಿಲ್ಲ. ಎಲ್ಲ ಕಡೆ ಇದು ತೀರ್ಮಾನ ಆಗ್ತಕ್ಕಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಹಾಗೂ ನಮ್ಮ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ವರಿಷ್ಠರು ತಗೊಳ್ತಕ್ಕಂಥ ಒಂದು ತೀರ್ಮಾನ. ಅವರು ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ಆಗಲಿ, ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ನಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ಮೊದಲನೆಯ ದಿನ ನಾನು ಉಸ್ತುವಾರಿ ಸಚಿವರಾಗಿ ಈ ಒಂದು ಝಂಡಾವಂದನ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಮುಂದೆ ಇರ್ತಕ್ಕಂಥ ತಮಗೆಲ್ಲ ಇರ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ. ನಂಗೆ ಅರ್ಥ ಆಗ್ತದೆ, ಇಲ್ಲಿ ಬಹಳಷ್ಟು ಜನ ಜಿಲ್ಲಾ ಮಟ್ಟದಲ್ಲಿ ಹಿರಿಯರಿದ್ದಾರೆ, ನನಗಿಂತ ಬಹಳಷ್ಟು ಜನ ಹಿರಿಯರಿದ್ದಾರೆ, ಅರ್ಹರಿದ್ದಾರೆ ಕೊಡ್ತಕ್ಕಂಥ. ಆದರೆ ಅನಿವಾರ್ಯ ಕಾರಣಗಳಿಂದ ಆಗ್ತದೆ. ನಾನು ಬಹುಶಃ ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಆಕಾಂಕ್ಷಿ ಇದ್ದೆ. 2018ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ, 23ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ. ಆದರೆ ತಾಳ್ಮೆಯಿಂದ ಇದ್ರೆ ಮತ್ತೆ ಎಲ್ಲ ರೀತಿಯಿಂದ ಹೇಗೆ ಕೊಡ್ತಾರೆ. ಯಾಕಂದ್ರೆ ನಮ್ಮ ತಂದೆಯವರು ಧರ್ಮಸಿಂಗ್ ಸಾಹೇಬ್ ಹೇಳ್ತಾ ಇದ್ದಾರೆ, ಪಾಲಿಟಿಕ್ಸ್ ಇಸ್ ಆಲ್ವೇಸ್ ವೇಟಿಂಗ್ ಗೇಮ್. ತಾಳ್ಮೆ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಅದೇ ಒಂದು ರೀತಿಯಿಂದ ಹೇಳಿದ್ದಾರೆ. 2004ರಿಂದ 2014ವರೆಗೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಇರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ. ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಮಾಡ್ತಕ್ಕಂಥ ಈಗಾಗಲೇ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಸಚಿವರು ಹೋಗಿದ್ದಾರೆ, ತಮ್ಮ ವರದಿಯನ್ನು ಕೆಲವು ಜನ ನೀಡ್ತಾ ಇದ್ದಾರೆ. ಅದನ್ನು ನೋಡಿ ಬಹಳ ಶೀಘ್ರವೇ ಮಾಡ್ತೀವಿ. ನಿಮ್ಮ ಪ್ರಕಾರ ಎಷ್ಟು ಪ್ರತಿಶತದಷ್ಟು ಲಾಸ್ ಆಗಿದೆ? ವಿತ್ ಸೀಸನ್ ಅಡ್ವರ್ಸಿಟಿನೂ ಕೂಡ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಯಾವ್ಯಾವ ತಾಲೂಕುಗಳು ಆ ಒಂದು ನಾಮ್ಸ್ ಮುಖಾಂತರ ಬರ್ತದೆ, ಆ ಒಂದು ಕೂಡ ರಿಪೋರ್ಟನ್ನು ಕೂಡ ನಾವು ನೀಡಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಾವು ವಿನಂತಿ ಮಾಡಿ ಎಷ್ಟು ಶೀಘ್ರ ಆಗ್ತದೆ ಅಷ್ಟು ಶೀಘ್ರವೇ ಬರಗಾಲ ಪೀಡಿತ ಅಂತ ಯಾವ ತಾಲೂಕು ಯಾವ ಜಿಲ್ಲೆಗಳಿಗೆ ಘೋಷಣೆ ಮಾಡಬೇಕಂತ ನಾವು ಕೂಡ ಹೇಳಿದ್ದೀವಿ. ಒಂದು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಸಮಾಲೋಚನೆ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ, ನಾವು ಇರೋದು ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರವಾಗಿ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಸರ್ಕಾರದ ಒಂದು ಜವಾಬ್ದಾರಿ. ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಯಾವಾಗಲೂ ಕೂಡ ತಮ್ಮ ಜಿಲ್ಲೆಯಲ್ಲಿ ಮತ್ತು ಈ ಒಂದು ಪದ್ಧತಿ ಆ ಜಿಲ್ಲೆದವರಿಗೇನೆ ಅವಕಾಶ ಮಾಡಿಕೊಡೋದು ಈಗೀಗ ಬಂದಿದೆ. ಹಿಂದೆಯಿಂದ ನಾವು ನೋಡ್ತಾ ಬಂದಿದ್ದೀವಿ ಅಂದ್ರೆ ಬೇರೆ ಜಿಲ್ಲೆದವರಿಗೆ ಹಾಕ್ತಿದ್ರು, ಬೇರೆ ಜಿಲ್ಲೆ ಆ ಜಿಲ್ಲೆಯಲ್ಲಿ ಸಮಸ್ಯೆ ಆಗಕೂಡದು ಅಂತ ಬೇರೆ ಜಿಲ್ಲೆಯದವರಿಗೆ ಇನ್ನೊಂದು ಜಿಲ್ಲೆಯವರಿಗೆ ಉಸ್ತುವಾರಿ ನೀಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಷಯಗಳಿರ್ತವೆ. ಆದ್ರೆ ಈ ಒಂದು ಕಳೆದ ನಮ್ಮ ಸರ್ಕಾರ ಬಂದ ನಂತರ ಆ ಜಿಲ್ಲೆದವರಿಗೇನೆ ಕೊಡ್ತಕ್ಕಂಥ ಒಂದು ಇದು ಮಾಡಿದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ಏನಿದೆ ಅಂದ್ರೆ, ಇವಾಗ ನಾನು ಉಸ್ತುವಾರಿ ಸಚಿವ ಆಗಿದ ನಂತರ ನನ್ನ ಜವಾಬ್ದಾರಿ ಇಡೀ ಕರ್ನಾಟಕ ರಾಜ್ಯ, ಒಂದೇ ಒಂದು ಕ್ಷೇತ್ರ ಒಂದು ಭಾಗ ಅಂತ ಇರಲ್ಲ. ಬಹುಶಃ ಹಿಂದೆ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಂಗೇನು ಅವಕಾಶ ಮಾಡಿಕೊಟ್ಟಿದ್ರು, 7 ಜಿಲ್ಲೆಗೆ ಸೀಮಿತ ಇದ್ದೆ ನಾನು. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನೀರಾವರಿ ಹಾಗೂ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲಾಖೆಯಲ್ಲಿ ಏನ್ ಸಮಸ್ಯೆ ಇದ್ರು ಕೂಡ ಇಡೀ ರಾಜ್ಯದ ಜವಾಬ್ದಾರಿ ನನಗಿರ್ತದೆ. ಉಸ್ತುವಾರಿಯಾಗಿ ನಾನು ಇವಾಗ ನನಗೆ ರಾಯಚೂರು ಜಿಲ್ಲೆಯಲ್ಲೂ ನೀಡಿದ್ರೆ ಇಡೀ ರಾಯಚೂರು ಜಿಲ್ಲೆಯ ಒಂದು ಜವಾಬ್ದಾರಿ ನನ್ನ ಮೇಲೆ ಇರ್ತದೆ. ಈ ಸಂದರ್ಭದಲ್ಲಿ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ, ಎಸ್ಪಿ ಅರುಣಾಂಶು ಗಿರಿ, ಶ್ರೀದೇವಿ ನಾಯಕ ಸೇರಿ ಅನೇಕರಿದ್ದರು. ಜಿಲ್ಲೆಗೆ ಸ್ಥಳೀಯ ಸಚಿವರನ್ನು ಜಿಲ್ಲಾ ಉಸ್ತುವಾರಿಯನ್ನಾಗಿ ನೇಮಿಸದೆ ಹೊರ ಜಿಲ್ಲೆಯ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಜಿಲ್ಲಾ ಉಸ್ತುವಾರಿ ನೀಡಿರುವುದನ್ನು ಖಂಡಿಸಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ರಾಯಚೂರು ಜಿಲ್ಲಾ ನಾಗರಿಕ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಘೇರಾವ್ ಹಾಕಲು ಮುಂದಾದ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಹೋರಾಟಗಾರರು ರಾಜ್ಯದ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗೋ ಬ್ಯಾಕ್ ಅಜಯ್ ಧರ್ಮಸಿಂಗ್ ಗೋ ಬ್ಯಾಕ್ ಎಂದು ಘೋಷಣೆ ಕೂಗಿದರು. ಜಿಲ್ಲೆಗೆ ಸ್ಥಳೀಯ ಸಚಿವರನ್ನೇ ಜಿಲ್ಲಾ ಉಸ್ತುವಾರಿಯನ್ನಾಗಿ ನೇಮಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಹಲವು ಶಾಸಕರು ಹಾಗೂ ಜನಪ್ರತಿನಿಧಿಗಳಿದ್ದಾರೆ.
ಇದ್ದರೂ ಅವರಿಗೆ ಸಚಿವ ಸ್ಥಾನ ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು. ಸ್ಥಳೀಯ ಸಮಸ್ಯೆಗಳು, ಜಿಲ್ಲೆಯ ಅಭಿವೃದ್ಧಿ ಹಾಗೂ ಜನರ ಮೂಲಭೂತ ಬೇಡಿಕೆಗಳ ಬಗ್ಗೆ ಸಂಪೂರ್ಣ ಅರಿವು ಹೊಂದಿರುವ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ನೀಡಿದರೆ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಜಿಲ್ಲೆಯ ಸ್ಥಳೀಯ ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ಹೊರ ಜಿಲ್ಲೆಯ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ನೀಡಿರುವುದು ಜಿಲ್ಲೆಯ ಜನರಿಗೆ ಮಾಡಿರುವ ಅನ್ಯಾಯ ಎಂದು ಆರೋಪಿಸಿದರು. ಹೊರ ಜಿಲ್ಲೆಯ ಸಚಿವರಿಂದ ಧ್ವಜಾರೋಹಣ ಮಾಡಿಸಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಜಿಲ್ಲಾ ಉಸ್ತುವಾರಿ ಬದಲಾವಣೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಹೋರಾಟಗಾರರು ಸಚಿವರಿಗೆ ಘೇರಾವ್ ಹಾಕಲು ಮುಂದಾದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದ್ದ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಲು ನಿರಾಕರಿಸಿ ಪ್ರತಿಭಟನೆ ಮುಂದುವರಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ವಾಹನದಲ್ಲಿ ಕರೆದೊಯ್ದರು. ಇದರಿಂದ ಕೆಲ ಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. Ajay Singh go back! Go back! Go back! Ajay Singh go back! Go back! Go back! Go back! Ajay Singh go back! ಮಾಡಿದ ಮಂತ್ರಿಗಳು ಧ್ವಜಾರೋಹಣ ಮಾಡಂಗಿಲ್ಲ. ಧ್ವಜಾರೋಹಣ ಮಾಡಬೇಕು. ಮಾಡಬೇಕು. ಅಜಯ್ ಸಿಂಗ್ go back! Go back! Go back! ಅಜಯ್ ಸಿಂಗ್ go back! Go back! Go back! ಕಾಂಗ್ರೆಸ್ ಸರ್ಕಾರಕ್ಕೆ! ಕಾಂಗ್ರೆಸ್ ಸರ್ಕಾರಕ್ಕೆ! ಕಾಂಗ್ರೆಸ್ ಸರ್ಕಾರಕ್ಕೆ! ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಹಾಗೂ ವಕೀಲ್ ಎಸ್ ಮಾರೆಪ್ಪ, ರವೀಂದ್ರನಾಥ್ ಪಟ್ಟಿ, ಅಶೋಕ್ ಕುಮಾರ್ ಸಿಕೆ ಜೈನ್, ಎಂಆರ್ ಭೇರಿ, ವಿಶ್ವನಾಥ್ ಪಟ್ಟಿ, ಅಮರೇಗೌಡ ಪಾಟೀಲ್, ನರಸಪ್ಪ ಸೇರಿದಂತೆ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಮಂಜೂರು ಮಾಡಬೇಕು ಹಾಗೂ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಿದ್ದು, ರಾಯಚೂರಿನ ಮುಖಂಡರೊಂದಿಗೆ ಮತ್ತೊಮ್ಮೆ ದೆಹಲಿಗೆ ನಿಯೋಗ ತೆರಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಏಮ್ಸ್ ಹೋರಾಟ ವೇದಿಕೆಗೆ ಭೇಟಿ ನೀಡಿ ಹೋರಾಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಕಳೆದ 1556 ದಿನಗಳಿಂದಲೂ ನಿರಂತರ ಹೋರಾಟ ನಡೆಯುತ್ತಿರುವುದು ಸಾಮಾನ್ಯ ವಿಚಾರವಲ್ಲ. ಇಷ್ಟೊಂದು ದಿನಗಳಿಂದ ಹೋರಾಟ ಮುಂದುವರೆದಿದ್ದರೂ ಬೇಡಿಕೆ ಈಡೇರದಿರುವುದು ನೋವಿನ ಸಂಗತಿ ಎಂದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಬರಬೇಕು ಎಂಬುದು ನಮ್ಮೆಲ್ಲರ ಆಸೆಯಾಗಿದೆ. ಅದರಲ್ಲೂ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯಾಗಲೇಬೇಕು. ಕಲಬುರಗಿಗೆ ಮಾತ್ರ ಸೀಮಿತಗೊಳಿಸದೆ ರಾಯಚೂರಿಗೂ ಏಮ್ಸ್ ದೊರೆಯಬೇಕು. ಕಲ್ಯಾಣ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳ ಆರೋಗ್ಯ ಸೇವೆ, ಶಿಕ್ಷಣ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಏಮ್ಸ್ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು. ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗುತ್ತಿದೆ. ಕಳೆದ 3 ವರ್ಷ 2 ತಿಂಗಳಿನಿಂದಲೂ ರಾಜ್ಯಕ್ಕೆ ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದೆ ಎಂಬ ಭಾವನೆ ಜನರಲ್ಲಿ ಮೂಡಿದೆ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿಯೂ ಇದೇ ರೀತಿಯ ನಿರ್ಲಕ್ಷ್ಯ ಮುಂದುವರಿಯಬಾರದು ಎಂದು ಅಜಯ್ ಧರ್ಮಸಿಂಗ್ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ರಾಯಚೂರಿನಲ್ಲಿ ನಡೆಯುತ್ತಿರುವ ಏಮ್ಸ್ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ಹೋರಾಟಗಾರರು, ರಾಯಚೂರಿನ ಜನಪ್ರತಿನಿಧಿಗಳು ಹಾಗೂ ಪ್ರಮುಖ ಮುಖಂಡರೊಂದಿಗೆ ಚರ್ಚಿಸಿ ಮತ್ತೊಮ್ಮೆ ದೆಹಲಿಗೆ ನಿಯೋಗ ತೆರಳಿ ಕೇಂದ್ರ ಆರೋಗ್ಯ ಸಚಿವರು ಸೇರಿದಂತೆ ಸಂಬಂಧಿಸಿದವರನ್ನು ಭೇಟಿ ಮಾಡಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಲಾಗುವುದು ಎಂದರು.
ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಮಾತನಾಡಿದ ಹೋರಾಟಗಾರ ಬಸವರಾಜ್ ಕಳಸ, ರಾಯಚೂರಿಗೆ ಐಐಟಿ ನೀಡುವ ಬದಲಾಗಿ ಅಥವಾ ಪರ್ಯಾಯವಾಗಿ ಏಮ್ಸ್ ಸ್ಥಾಪನೆಗೆ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು. ರಾಯಚೂರು ಜಿಲ್ಲೆ ಸಂವಿಧಾನ ಆರ್ಟಿಕಲ್ 371J ಅಡಿಯಲ್ಲಿ ಬರುವ ಪ್ರದೇಶವಾಗಿದೆ. ಈ ಭಾಗದ ಹಿಂದುಳಿದಿರುವಿಕೆಯನ್ನು ಪರಿಗಣಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಆದ್ಯತೆ ನೀಡಬೇಕಾಗಿದೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯಾದರೆ ಕಲ್ಯಾಣ ಕರ್ನಾಟಕದ ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ದೊರೆಯುವುದರ ಜೊತೆಗೆ ವೈದ್ಯಕೀಯ ಶಿಕ್ಷಣಕ್ಕೂ ದೊಡ್ಡ ಉತ್ತೇಜನ ಸಿಗಲಿದೆ ಎಂದರು. 2023ರಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಿ ನಿಯೋಗ ದೆಹಲಿಗೆ ತೆರಳಿ ಕೇಂದ್ರ ಆರೋಗ್ಯ ಸಚಿವರನ್ನು ಭೇಟಿ ಮಾಡಿತ್ತು. ಈ ಸಂದರ್ಭದಲ್ಲಿ ರಾಯಚೂರಿನ ಬೇಡಿಕೆ ಹಾಗೂ ಜಿಲ್ಲೆಯ ಅಗತ್ಯತೆಗಳ ಕುರಿತು ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಇದೀಗ ಮತ್ತೆ ನಿಯೋಗ ತೆರಳಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸುವ ಅಗತ್ಯವಿದೆ ಎಂದು ಹೇಳಿದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಭೂಮಿಯ ವಿಚಾರದಲ್ಲಿಯೂ ಜಿಲ್ಲೆಯಲ್ಲಿ ಸೂಕ್ತ ಸಿದ್ಧತೆ ಇದೆ. ಮಂತ್ರಾಲಯ ರಸ್ತೆಯ ಭಾಗದಲ್ಲಿ ಸುಮಾರು 250 ಎಕರೆ ಭೂಮಿ ಮೀಸಲಿಡಲಾಗಿದೆ. ಹೀಗಾಗಿ ಭೂಮಿಯ ಕೊರತೆಯ ಪ್ರಶ್ನೆಯೇ ಇಲ್ಲ. ಕೇಂದ್ರ ಸರ್ಕಾರ ತಾತ್ವಿಕವಾಗಿ ಒಪ್ಪಿಗೆ ನೀಡಿ ಏಮ್ಸ್ ಮಂಜೂರು ಮಾಡಿದರೆ ರಾಯಚೂರಿನಲ್ಲಿ ಶೀಘ್ರವಾಗಿ ಯೋಜನೆ ಅನುಷ್ಠಾನಗೊಳಿಸಲು ಸಾಧ್ಯವಾಗಲಿದೆ ಎಂದು ಹೋರಾಟಗಾರರು ಹೇಳಿದರು. ಏಮ್ಸ್ ಸ್ಥಾಪನೆಯಿಂದ ರಾಯಚೂರು ಮಾತ್ರವಲ್ಲದೆ ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ. ಈ ಭಾಗದ ಬಡವರು ಹಾಗೂ ಗ್ರಾಮೀಣದ ಜನರು ಅತ್ಯಾಧುನಿಕ ಚಿಕಿತ್ಸೆಗಾಗಿ ಬೆಂಗಳೂರು, ಹೈದರಾಬಾದ್ ಸೇರಿದಂತೆ ದೂರದ ನಗರಗಳಿಗೆ ತೆರಳುವ ಪರಿಸ್ಥಿತಿ ಕಡಿಮೆಯಾಗಲಿದೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ವಿವಿಧ ಸಂಘಟನೆಗಳು, ರೈತರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರು ಬೆಂಬಲ ವ್ಯಕ್ತಪಡಿಸುತ್ತಿದ್ದು, ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಹೋರಾಟಗಾರರು ತಿಳಿಸಿದರು. ಈಗಾಗಲೇ ನಮ್ಮ ಒಂದು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಸರ್ಕಾರಕ್ಕೆ. ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ 5 ಸಲ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ರಾಯಚೂರು ಜಿಲ್ಲೆಗೆ, ಹಿಂದುಳಿದ ಜಿಲ್ಲೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನು ಕೊಡಲೇಬೇಕಂತ ತಿಳ್ಕೊಂಡು ಅವರು ಒತ್ತಾಯ ಕೂಡ ಮಾಡಿದ್ದಾರೆ ಸರ್. ಹಲವಾರು ಸಲ ಜಂತರ್ ಮಂತರ್ನಲ್ಲಿ ಧರಣಿ ಕೂಡ ಮಾಡಿದ್ದಾರೆ ಸರ್. ಅದರ ಜೊತೆಗೆ ಮೊನ್ನೆ DK ಶಿವಕುಮಾರ್ ಸಾಹೇಬರು ತಮಗೆ ಒಂದು ಹೇಳ್ತೀನಿ, ಈ ಬೇಡಿಕೆ ಬಂದು ಇಲ್ಲೇ ಕೂತ್ಕೊಂಡಿದ್ರು ಸರ್. ಏನೋ ಮಂತ್ರಿಗಳು ಕೂಡ ಆಗಿರಲಿಲ್ಲ, ಸರ್ಕಾರ ಇರಲಿಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ ಅವರೊಂದು ಮಾತು ಹೇಳಿದ್ರು ಸತ್ಯ ಆಗಿದೆ. ಅವ್ರು ಏನ್ ಹೇಳಿದ್ರು, ಈ ಬಿಜೆಪಿ ಸರ್ಕಾರ ಮಾಡಲ್ರಿ, ನಮ್ಮ ಸರ್ಕಾರ ಬರ್ತದೆ, ನಾವೇ ಮಾಡೋದು ಅಂತ ಮಾತು ಹೇಳಿದ್ರು. ಅದು ಸತ್ಯ ಆಗಿದೆ. ಈಗ ಅವರು ಕೂಡ ಬಂದು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳ ಜೊತೆಗೆ ಮಾತಾಡಬೇಕಾದ್ರೆ ರಾಯಚೂರಿಗೆ ಏನ್ ಕೊಡಿ ಅಂತ ಕೇಳಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್ ಈ ಮೂಲಕ. ಮತ್ತೆ ತಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ, 1 ನಿಮಿಷದಲ್ಲಿ ಸರ್, ನಮ್ಮದು ಮಹತ್ವಾಕಾಂಕ್ಷಿ ಜಿಲ್ಲೆ ಸರ್, ಆಸ್ಪಿರೇಷನಲ್ ಆಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ 2018ರಲ್ಲಿ ಇದು ಡಿಕ್ಲೇರ್ ಆಗಿದೆ. ಇವತ್ತು 8 ವರ್ಷಗಳಾದ್ರೂ ಕೂಡ ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥ ಒಂದಾದ್ರೂ ಯೋಜನೆಗಳು ನಮ್ಮ ರಾಯಚೂರು ಜಿಲ್ಲೆಗೆ ಬರಲೇ ಇಲ್ಲ. ಅದಕ್ಕೋಸ್ಕರ ಮಹತ್ವಾಕಾಂಕ್ಷಿ ಆರೋಗ್ಯ ಸಂಸ್ಥೆ ಆಗಿರ್ತಕ್ಕಂಥ ಈ ನಮ್ಮ ಏಮ್ಸ್ ಅನ್ನ ರಾಯಚೂರಿಗೆ ಕೊಡಬೇಕಾಗಿ ಇದು ಒಂದನೇದು. ಎರಡನೇದು, ನಮ್ಮ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಡಾಕ್ಟರ್ DM ನಂಜುಂಡಪ್ಪನವರು 2002ರಲ್ಲಿ ವರದಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು IIT ಕೊಡಬೇಕಾಗಿತ್ತು ಸರ್ ನಮಗೆ, ಭಾರತೀಯ ತಂತ್ರಜ್ಞಾನ ಸಂಸ್ಥೆ. ಆದ್ರೆ ರಾಜಕಾರಣದ ಹಿತಾಸಕ್ತಿಗಾಗಿ ಧಾರವಾಡದಲ್ಲಿ ಅದು ಸ್ಥಾಪನೆ ಆಗಿದೆ ಸರ್. ಅದ್ರ ಬಗ್ಗೆ ನಮ್ಗೆ ತಕರಾರು ಇಲ್ಲ. ಆಗಲಿ ಅದು ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿದೆ ಸರ್. ಕಲಬುರಗಿಯಲ್ಲಿ ನಮ್ಮ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಡಿಸಿಷನ್ ತಗೊಂಡು ರಾಯಚೂರಿಗೆ ಏಮ್ಸ್ ಕೊಡ್ಬೇಕಂತ ಹೇಳಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಪತ್ರ ಕೂಡ ಬರೆದು, ಆದ್ರೂ ಕೂಡ ಇವೆಲ್ಲಗಳನ್ನು ವೈಲೇಟ್ ಮಾಡಿ ಧಾರವಾಡದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು. ಈಗ ನಮ್ಮ ಒಂದು ಬೇಡಿಕೆ ಇಷ್ಟೇ, IITಗೆ ಪರ್ಯಾಯವಾಗಿ ನಮ್ಗೆ ಏಮ್ಸ್ ಬರ್ಬೇಕು ಸರ್. ಮತ್ತು ಎಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದ ಈ ಹಿಂದುಳಿದ ರೋಗಗ್ರಸ್ತವಾಗಿರ್ತಕ್ಕಂಥ ಮತ್ತು ವಿಶೇಷ ಸ್ಥಾನಮಾನಕ್ಕೆ ಒಳಪಟ್ಟ ಆರ್ಟಿಕಲ್ 371J ಅಡಿಯಲ್ಲಿ ಬರ್ತಕ್ಕಂಥ ನಮ್ಮ ಜಿಲ್ಲೆ ಸರ್. ಇದು ನಮಗೆ ದಯವಿಟ್ಟು ಏಮ್ಸ್ ಅನ್ನ ನೀವು ಹೇಗಾದ್ರೂ ಮಾಡಿ ಮಂಜೂರು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ, ಕೊನೆಯದಾಗಿ ನಿಮ್ಮಲ್ಲಿ ಒಂದು ಅಪೀಲ್, ಒಂದು ಪಾಂಪ್ಲೆಟ್ ಕೊಡ್ರಿ ದಯವಿಟ್ಟು. ಒಂದು ಅಪೀಲ್ ಏನಂತಂದ್ರೆ, 2023ರಲ್ಲಿ ಡಾಕ್ಟರ್ ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದೀವಿ ಸರ್. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಪ್ರಮುಖರಾದ ಕೆ ಶಾಂತಪ್ಪ, ಸಾದಿಕ್ ಖಾನ್ ಸೇರಿದಂತೆ ಏಮ್ಸ್ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಹೋರಾಟಗಾರರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮ್ ರಾಯಚೂರ್ ಮಂದಿ ಏನನ್ನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಾಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿ ಆಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ
11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗೆ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್, EMI ಆಫರ್ ಬ್ಯಾನ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ. ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ ಈ ವಿಡಿಯೋನ ಟಕ ಅಂತ ಎಲ್ಲರಿಗೂ ಶೇರ್ ಮಾಡಿಬಿಡ್ರಪ್ಪ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ 80ನೇ ದಕ್ಷಿಣ ವಲಯ ಅಂತಾರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಸೆಪ್ಟೆಂಬರ್ 5ರಿಂದ 8ರವರೆಗೆ ರಾಯಚೂರಿನಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶನಿವಾರ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಚಾಂಪಿಯನ್ಶಿಪ್ನಲ್ಲಿ ಸೆಪ್ಟೆಂಬರ್ 5 ಮತ್ತು 6ರಂದು ತಂಡಗಳ ವಿಭಾಗದ ಪಂದ್ಯಗಳು ನಡೆಯಲಿದ್ದು, ಸೆಪ್ಟೆಂಬರ್ 7 ಮತ್ತು 8ರಂದು ವೈಯಕ್ತಿಕ ವಿಭಾಗದ ಚಾಂಪಿಯನ್ಶಿಪ್ ಪಂದ್ಯಗಳು ನಡೆಯಲಿವೆ ಎಂದು ಹೇಳಿದರು. ದಕ್ಷಿಣ ವಲಯದ ವಿವಿಧ ರಾಜ್ಯಗಳಿಂದ ಪ್ರತಿಭಾವಂತ ಬ್ಯಾಡ್ಮಿಂಟನ್ ಆಟಗಾರರು ಹಾಗೂ ತಂಡಗಳು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿದ್ದು, ಸ್ಪರ್ಧಾತ್ಮಕ ಬ್ಯಾಡ್ಮಿಂಟನ್ಗೆ ಉತ್ತೇಜನ ನೀಡುವುದರ ಜೊತೆಗೆ ಉದಯೋನ್ಮುಖ ಆಟಗಾರರಿಗೆ ಉತ್ತಮ ವೇದಿಕೆ ಕಲ್ಪಿಸಲಿದೆ ಎಂದರು. ಚಾಂಪಿಯನ್ಶಿಪ್ನ ವೇಳಾಪಟ್ಟಿ, ಭಾಗವಹಿಸುವ ತಂಡಗಳು, ಕ್ರೀಡಾಂಗಣದ ವ್ಯವಸ್ಥೆಗಳು, ಆಟಗಾರರ ವಸತಿ ಮತ್ತು ಆತಿಥ್ಯ, ಸಾರಿಗೆ ವ್ಯವಸ್ಥೆ, ಮಾಧ್ಯಮ ಸಮನ್ವಯ ಸೇರಿದಂತೆ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗೆ ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಬ್ಯಾಡ್ಮಿಂಟನ್ ಮತ್ತು ಕ್ರೀಡಾ ಚಟುವಟಿಕೆಗಳ ಪ್ರಚಾರಕ್ಕೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವ ಮಾಧ್ಯಮ ಪ್ರತಿನಿಧಿಗಳಿಗೆ ಧನ್ಯವಾದ ಸಲ್ಲಿಸಿದರು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಧರ್ಮಸಿಂಗ್ ಮಾತನಾಡಿ, ಕ್ರೀಡಾ ಚಟುವಟಿಕೆಗಳಿಗೆ ಯಾವುದೇ ಭೇದ ಭಾವ ಅಥವಾ ಪಕ್ಷಭೇದವಿಲ್ಲದೆ ಎಲ್ಲರೂ ಸಹಕಾರ ನೀಡಬೇಕು. ಕಲ್ಯಾಣ ಕರ್ನಾಟಕ, ಅದರಲ್ಲಿಯೂ ವಿಶೇಷವಾಗಿ ರಾಯಚೂರಿನಲ್ಲಿ ಇಂತಹ ಕ್ರೀಡಾಕೂಟ ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದು ಅವುಗಳನ್ನು ಗುರುತಿಸಿ ಹೊರತರುವ ಅಗತ್ಯವಿದೆ. ಮುಚ್ಚಿಟ್ಟ ಪ್ರತಿಭೆ ಕೊಳೆಯುತ್ತದೆ, ಬಿಚ್ಚಿಟ್ಟ ಪ್ರತಿಭೆ ಹೊಳೆಯುತ್ತದೆ ಎಂಬ ಮಾತಿನಂತೆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸಬೇಕು ಎಂದರು. ಜಿಲ್ಲಾ ಆಡಳಿತ ವತಿಯಿಂದ ಕ್ರೀಡಾಕೂಟಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗುವುದು. ರಾಯಚೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಒಗ್ಗೂಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಅನುದಾನವೇನೂ ಇದೆ, ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಅನುದಾನ ನೀಡುವ ಅವಕಾಶ ಇಲ್ಲ. ಅವಕಾಶ ದೊರೆತರೆ ಖಂಡಿತ ಪ್ರಯತ್ನಿಸುವುದಾಗಿ ಅಜಯ್ ಧರ್ಮಸಿಂಗ್ ಹೇಳಿದರು. ತಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ 3 ವರ್ಷವಾಗಿದ್ದು, ಈವರೆಗೆ ಹಲವು ಕಾರ್ಯಕ್ರಮಗಳಿಗೆ ಅನುದಾನ ಕಲ್ಪಿಸಲು ಪ್ರಯತ್ನಿಸಲಾಗಿದೆ. ಬೀದರ್ ಸೇರಿದಂತೆ ವಿವಿಧೆಡೆ ಕಾರ್ಯಕ್ರಮಗಳು ನಡೆದಿವೆ. ಅವಕಾಶ ದೊರೆತರೆ ಕ್ರೀಡಾ ಚಟುವಟಿಕೆಗಳಿಗೂ ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಸರ್ ಸ್ವಲ್ಪ ಇಂದ ಸರ್ ಸ್ವಲ್ಪ ಫಸ್ಟ್ ಟೈಮ್ ನಮಗೆ 6 ವರ್ಷಕ್ಕೊಂದ್ಸರಿ ನಮಗೆ ಕರ್ನಾಟಕ ಬರುತ್ತೆ. ಸೊ ಇಟ್ ಕನ್ಸಿಸ್ಟ್ ಆಫ್ ತೆಲಂಗಾಣ, ಆಂಧ್ರ ಪ್ರದೇಶ್, ಪುದುಚೇರಿ, ತಮಿಳುನಾಡು, ಅಂಡಮಾನ್ ನಿಕೋಬಾರ್, ಕೇರಳ and ಕರ್ನಾಟಕ. It's a big event. Generally it happens in Bangalore, but we decided to come back ರಾಯಚೂರು ಕಡೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಅಷ್ಟೊಳಗೆ ತಾವು ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಆಯಿತು. ಮತ್ತು ಭಾಳ ಬಿಕಾಸ್ ಈ ಇನ್ಸೆಲ್ಫ್ ಈಸ್ ಅವರ್ ಬ್ಯಾಡ್ಮಿಂಟನ್ ಟಿವಿ ಮೆಂಬರ್ ಕೂಡ, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮೆಂಬರ್ ಕೂಡ ಇದ್ದಾರೆ. ನಮಗೆ ಅಧ್ಯಕ್ಷರಾಗೋದಕ್ಕೆ ಇವರೆಲ್ಲ ಓಟ್ ಕೊಡೋದು ನಮಗೆ ಸಿಕ್ಕಿದೆ. ಹಾಗಾಗಿ ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಇಟ್ಸ್ ಒನ್ ಆಫ್ ದ ಬಿಗ್ ಇವೆಂಟ್ಸ್ ಬಿಕಾಸ್ ಕರ್ನಾಟಕದಲ್ಲಿ 10,500 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ. ಅದರಲ್ಲಿ ಸುಮಾರು 4.5 ಲಕ್ಷ ಪ್ಲೇಯರ್ಸ್ಗಳು ಬ್ಯಾಡ್ಮಿಂಟನ್ ಅನ್ನು ಪ್ರತಿದಿನ ಆಡ್ತಾ ಇದ್ದಾರೆ. ಇದೊಂದು ಇವೆಂಟು ಭಾಳ ದೊಡ್ಡ ಇವೆಂಟ್ ಆಗಿರೋದ್ರಿಂದ ಇದನ್ನು ರಾಯಚೂರಿನಲ್ಲಿ ನಮಗೆ ಎಲ್ಲ ಸಹಕಾರವನ್ನು ಇಲ್ಲಿವರೆಗೂ ಬೇರೆ ಬೇರೆ ಈವೆಂಟ್ಸ್ಗಳು ಕೂಡ ನೀವು ಮಾಡ್ತಾ ಬಂದಿದ್ದೀವಿ. ಸೊ
ನಾನು ಡಿ.ಸಿ.ಗೆ ಎಸ್ ಪಿ ಅವರಿಗೆ ನಮ್ಮ ಜಿಲ್ಲೆಯ ಮಂತ್ರಿಗಳ ಮುಖೇನ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಎಲ್ಲ ಜನಪ್ರತಿನಿಧಿಗಳ ಮುಖೇನ ನಾನು ವಿನಂತಿ ಮಾಡ್ಕೊಳ್ತೀನಿ ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ನಮಗೆ ಇಲ್ಲಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಕ್ರೀಡಾಂಗಣದಲ್ಲಿ ನಾವು ಬಂದಾಗ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದೆ. ಇವಾಗ ಅದನ್ನೆಲ್ಲ ನೋಡಿ ಮತ್ತು ಬೇರೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕೂಡ ಬಹಳ ದೊಡ್ಡ ಉತ್ತಮವಾಗಿರ್ತದೆ ಲೀಗ್ ಪಂದ್ಯಗಳೆಲ್ಲ ಸತತವಾಗಿ ನಡೀತಾ ಇದೆ. ಹಾಗಾಗಿ ಇದನ್ನ ಒಂದು ಸೆಪ್ಟೆಂಬರ್ 5ನೇ ತಾರೀಕಿಂದ 8ನೇ ತಾರೀಕಿವರೆಗೂ ಇದಿರ್ತದೆ. ಉದ್ಘಾಟನೆಗೆ ಅಫ್ಕೋರ್ಸ್ ಜಿಲ್ಲಾ ಮಂತ್ರಿಗಳನ್ನು ನಾನು ಒಟ್ಟು 7 ರಾಜ್ಯದಿಂದ ಬರ್ತದೆ. ಒಟ್ಟು ಎಲ್ಲದೂ ಸೇರಿಬಿಟ್ಟು ಸುಮಾರು 250ರಿಂದ 300 ಜನ ಕ್ರೀಡಾಪಟುಗಳು ಟ್ರೈನಿಂಗು ಮತ್ತು ಟೆಕ್ನಿಕಲ್ ಟೀಮ್ಸು ಎಲ್ಲದೂ ಕೂಡ ಇರ್ತದೆ. ಸೊ ನಾನು ಇವಾಗ ತಾನೇ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿದ್ದೆ. ಅವರು ಭೇಟಿ ಮಾಡ್ತೀವಿ. ಇಲ್ಲಿ 6 ಕೋರ್ಟ್ಗಳು ಇದೆ. 6 ಕೋರ್ಟ್ಗಳಲ್ಲಿ ನೇರವಾಗಿ ಮಾಡ್ತಿದ್ರೆ ಜಿಲ್ಲಾ ಸಮಿತಿಯನ್ನು ಭಾಗವಾಗಿ ನಿಮ್ಮಲ್ಲಿ ಎಲ್ಲಿ ಕೂಡ ನಿಮ್ಮ ಎಲ್ಲರೂ ಬಿಕಾಸ್ ನಾವು ಬರೀ ಶಾರ್ಟ್ ನೋಟಿಸಲ್ಲಿ ನಮಗೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಮಗೆ ಕನ್ಫರ್ಮೇಷನ್ ಕೊಟ್ಟ ಮೇಲೆ ಅವರು ಕೂಡ ನಾವು ಮತ್ತು ಬೇರೆ ಬೇರೆಯವರು ಜನಪ್ರತಿನಿಧಿಗಳು ಇದ್ದಾರೆ ಮತ್ತು ಅಫಿಷಿಯಲ್ಸ್ ಇದ್ದಾರೆ ಎಲ್ಲರನ್ನೂ ಸೇರಿಸ್ಕೊಂಡೇ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಮಾಜಿ ಸಂಸದ ಬಿವಿ ನಾಯಕ್, ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಪ್ರಮುಖರಾದ ಬಸವರಾಜ್ ಪಾಟೀಲ್ ಇಟಗಿ, ಶ್ರೀದೇವಿ ನಾಯಕ, ಡಾಕ್ಟರ್ ಎಚ್ ಅನಿಲ್ ಕುಮಾರ್, ಬಸವರಾಜ್ ಎಸ್ಎನ್, ಕಿರಣ್ ಬೆಲ್ಲಂ, ಟಿಎಸ್ ವಿಶ್ವಾಸ್, ಸಿಎಸ್ ಮಹೇಶ್, ಮುರಳೀಧರ್ ವಿ, ಜೆಎಂ ನಿಶ್ಚಿತ ಸೇರಿದಂತೆ ಅನೇಕರಿದ್ದರು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರದ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ, ರಾಜಕೀಯ ಪಕ್ಷಗಳ ಕಾರ್ಯಾಲಯಗಳಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಧ್ವಜಾರೋಹಣವನ್ನು ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ನೆರವೇರಿಸಿ, ದೇಶದ ತ್ಯಾಗ ಬಲಿದಾನದಿಂದ ಪಡೆದಿರುವ ಸ್ವಾತಂತ್ರ್ಯ ಚಳವಳಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಾಗಿದೆ. ಬ್ರಿಟಿಷರ ವಿರುದ್ಧ ನಡೆದ ಚಳವಳಿಯಲ್ಲಿ ಜವಾಹರಲಾಲ್ ನೆಹರು ಸೇರಿದಂತೆ ಅನೇಕರು ನಡೆಸಿದ ಹೋರಾಟ ಪ್ರೇರಣೆದಾಯಕವಾಗಿದೆ ಎಂದರು. ಸರ್ ರೈಟ್ ಸರ್. ಮೇಡಮ್ ಇದ್ರಾವ್ ಮೇಡಮ್ ರಾಯಚೂರು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು 80ನೇ ಸ್ವಾತಂತ್ರ್ಯ ದಿವಸ ಆಚರಣೆಯಲ್ಲಿ ತಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಇಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್
ಪಕ್ಷದ ಅಧ್ಯಕ್ಷರು ಆದಿಯಾಗಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಉಪಸ್ಥಿತರಿರುವಂತಹ ಮಹಿಳಾ ಘಟಕದ ಎಲ್ಲ ಸದಸ್ಯರೇ, ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟ್ಟಗಿ, ನಗರ ಬ್ಲಾಕ್ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ, ಕೆ ಶಾಂತಪ್ಪ, ಶ್ರೀದೇವಿ ನಾಯಕ, ಮಾಜಿ ಮಹಾಪೌರ ನರಸಮ್ಮ ನರಸಿಂಹಲು ಮಾಡಿಗಿರಿ, ಶಶಿಕಲಾ ಭೀಮರಾಯ, ಮಂಜುಳಾ ಅಮರೇಶ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳಿದ್ದರು. ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ ನೆರವೇರಿಸಿದರು. ಸ್ವಾತಂತ್ರ್ಯೋತ್ಸವದ ತ್ಯಾಗ ಬಲಿದಾನದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಅಧಿಕಾರಿ ಶರಣಪ್ಪ ಸತ್ಯಂಪೇಟೆ, ಕೃಷ್ಣ ಶಾವಂತಗೆರ, ಸಂತೋಷಿ ರಾಣಿ ಸೇರಿದಂತೆ ಕಚೇರಿಯ ಸಿಬ್ಬಂದಿಗಳಿದ್ದರು. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ನೆರವೇರಿಸಿದರು. ಉಪ ಕಾರ್ಯದರ್ಶಿ ಸಿದ್ದಪ್ಪ ಪೂಜಾರಿ, ಶರಣಪ್ಪ ಕೆಸರಹಟ್ಟಿ, ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಕಟ್ಟಿಮನಿ ಸೇರಿ ಕಚೇರಿಯ ಅಧಿಕಾರಿಗಳು, ಸಿಬ್ಬಂದಿಗಳಿದ್ದರು. ಮಾನ್ಯ ಆಯುಕ್ತರವರು ಮೊದಲಿಗೆ ನಮ್ಮ ದೇಶದ ದಿನಾಂಕ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಹಲವಾರು ಯೋಜನೆಗಳ ನಗರದ ಸಾರು ಪೂಜಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ರಾಯಚೂರು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸಾಹೇಬರ ಜೊತೆಗೆ ಮೇಡಮ್ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಮಾನ್ಯ ಆಯುಕ್ತರು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಅಧಿಕಾರಿ ಅವರಿಗೆ ಹಾಗೂ ಈ ಪೂಜೆಯಲ್ಲಿ ಮಾಜಿ ಸೈನಿಕರು ಕೂಡ ಪಾಲ್ಗೊಳ್ಬೇಕಂತೇಳಿ ಈಗ ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜ ಜನಗಣಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ್ ಲವಂಗ
विंध्याचल यमुना तव शुभ नामे जागे तव गाये तव जय गाता जनगण मंगलदायक जय जय हे जय हे जय हे जय 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 हे बोलो भारत माता की जय बोलो भारत माता की वंदे मातरम ದಿನಾಂಕ 4/12/2024 ನಗರಸಭೆಯಿಂದ ಮೇಲ್ದರ್ಜೆಗೆ ಏರಿದ ನಂತರ ಇಲ್ಲಿ ಮಹಾನಗರ ಪಾಲಿಕೆ ಆಯಿತು. ಮಹಾನಗರ ಪಾಲಿಕೆ ಆದ ನಂತರ ಶ್ರೀ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ನೆರವೇರಿಸಿದರು. ವಿವಿಧ ನ್ಯಾಯಾಲಯಗಳ ನ್ಯಾಯಾಧೀಶರು, ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ಗೌರವ ರಕ್ಷೆ ರಾಷ್ಟ್ರೀಯ ಬಣ್ಣದ ಶಸ್ತ್ರ. ಮಾನ್ಯರೇ, ಗೌರವ ರಕ್ಷೆಯನ್ನು ವಿಸರ್ಜಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಗೌರವ ರಕ್ಷೆ ವಿಜಯ ಶಸ್ತ್ರ. ಗೌರವ ರಕ್ಷೆ ವಿಸರ್ಜನೆ. ತಹಸೀಲ್ದಾರ್ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ತಹಸೀಲ್ದಾರ್ ಸುರೇಶ್ ವರ್ಮಾ ನೆರವೇರಿಸಿದರು. ಕಚೇರಿಯ ಸಿಬ್ಬಂದಿಗಳಿದ್ದರು. ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷ ರವೀಂದ್ರ ಜಲ್ದಾರ್ ನೆರವೇರಿಸಿದರು. ವಿಶೇಷ ಅತಿಥಿಯಾಗಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಭಾಗವಹಿಸಿದ್ದರು. ಪ್ರಾಚಾರ್ಯ ಕುಂಟಪ್ಪ ಗೌರಿಪುರ, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರೌಢಶಾಲಾ ವಿಭಾಗದ ಶಿಕ್ಷಕ ಬಂಧುಗಳೇ, 15 ಆಗಸ್ಟ್ ಪ್ರತಿ ವರ್ಷ ನಾವು ನಮ್ಮ ಕಲಾವಿದರಿಗೆ ಆಚರಣೆ ಮಾಡ್ತೇವೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಮತ್ತೊಮ್ಮೆ ಅವರನ್ನು ನಾನು ಸ್ವಾಗತ ಮಾಡಿಕೊಳ್ತಾ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಇವತ್ತು ಗೌರವ ಕಾರ್ಯಕ್ರಮ ಮಾಡಬೇಕೆಂದು ನಾನು ತಿಳ್ಕೊಳ್ತೇನೆ.
जयाम्बे अधिनायक जय हे भारत भाग्य विधाता पंजाब है तव शुभाशिष हमारे भारत भाग्य विधाता जय हे जय हे जय हे जय जय हे बोलो भारत माता की बोलो भारत माता की ಮಡಿವಾಳ ಸಮಾಜದ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಮಡಿವಾಳ ಸಮಾಜದ ಅಧ್ಯಕ್ಷ ಜಂಬಣ್ಣ ಯಕ್ಲಾಸ್ಪುರು ನೆರವೇರಿಸಿದರು. ನಗರಸಭೆ ಮಾಜಿ ಸದಸ್ಯ ಟಿ ಮಲ್ಲೇಶ್, ಎಎಲ್ ವೆಂಕಟೇಶ್, ಗಂಗಪ್ಪ ಅಸ್ಕಿಯಾಳ, ಶಂಕರ್ ಮಹಾದೇವನ್, ಚಂದ್ರಪ್ಪ ದಂಡಿನೀಶಪ್ಪ, ಬಿಚ್ಚಾಲಿ ನರಸಿಂಗಪ್ಪ, ಮಹಿಳಾ ಘಟಕದ ಅಧ್ಯಕ್ಷೆ ಜಮುನಾ, ಮಂಜುಳಾ, ನಂದಿನಿ, ಈಶಪ್ಪ, ರಾಘವೇಂದ್ರ ಸೇರಿ ಅನೇಕರಿದ್ದರು. ಸರ್ಕಾರಿ ಶಾಲೆಗಳ ಉಳಿವು ಹಾಗೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಂತೆ ಆಗ್ರಹಿಸಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಧರ್ಮಸಿಂಗ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಗಿ 17 ವರ್ಷಗಳು ಕಳೆದರೂ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶ ಸ್ವತಂತ್ರದ ಸಂಭ್ರಮದಲ್ಲಿರುವ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳು ಹಾಗೂ ಅವರ ಪೋಷಕರು ಗುಣಮಟ್ಟದ ಶಿಕ್ಷಣಕ್ಕಾಗಿ ಹೋರಾಟ ನಡೆಸಬೇಕಾಗಿರುವುದು ದುರದೃಷ್ಟಕರ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ವೇದಿಕೆಯು ಕಳೆದ 10 ವರ್ಷಗಳಿಂದ ವಿವಿಧ ರೀತಿಯ ಹೋರಾಟಗಳನ್ನು ನಡೆಸುತ್ತಾ ಬಂದಿದ್ದರು. ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದೆ. ಇದರ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿಯುತ್ತಿದೆ. ಮುಖ್ಯವಾಗಿ ಬಡವರು, ದಲಿತರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳು, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇಂತಹ ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸುವುದು ಸರಿಯಲ್ಲ ಎಂದು ದೂರಿದರು. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಕನಿಷ್ಠ ಶಿಕ್ಷಣ ಹಕ್ಕು ಕಾಯ್ದೆಯ ಮಾನದಂಡಗಳಿಗೆ ಅನುಗುಣವಾಗಿ ತಕ್ಷಣ ಭರ್ತಿ ಮಾಡಬೇಕು. ಸರ್ಕಾರಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರು, ಸಮರ್ಪಕ ಶೌಚಾಲಯ, ಆಟದ ಮೈದಾನ, ಗ್ರಂಥಾಲಯ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಶಿಕ್ಷಣ ಹಕ್ಕು ಕಾಯ್ದೆಯನ್ವಯ 1 ರಿಂದ 5ನೇ ತರಗತಿಯವರೆಗೆ ನೆರೆಹೊರೆಯ ಶಾಲೆ ಹಾಗೂ 6 ರಿಂದ 8ನೇ ತರಗತಿಯವರೆಗೆ 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಶಾಲೆ ಇರುವ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಮನವಿ ಮಾಡಿದರು. ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಒಬ್ಬ ಪರಿಚಾರಕರನ್ನು ಕೂಡಲೇ ನೇಮಿಸಬೇಕು. ಸರ್ಕಾರ ಕೆಪಿಎಸ್ ಹಾಗೂ ಮ್ಯಾಗ್ನೆಟ್ ಶಾಲೆಗಳ
ಶಾಲೆಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ತಕ್ಷಣ ನಿಲ್ಲಿಸಬೇಕು. ರಾಜ್ಯದ ಹಲವು ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲದ ಪರಿಸ್ಥಿತಿ ಇದ್ದು ಅಂತಹ ಶಾಲೆಗಳಿಗೆ ಕೂಡಲೇ ಖಾಯಂ ಶಿಕ್ಷಕರನ್ನು ನೇಮಿಸಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣ ಹಕ್ಕು ಕಾಯ್ದೆಯ ಸಮರ್ಪಕ ಅನುಷ್ಠಾನದ ಕುರಿತು ಶ್ವೇತಪತ್ರ ಹೊರಡಿಸಲು ರಾಜ್ಯ ಮಟ್ಟದ ಶಿಕ್ಷಣ ತಜ್ಞರ ಸಮಿತಿಯನ್ನು ಕೂಡಲೇ ರಚಿಸಬೇಕು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ವೇದಿಕೆಯ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಿ ಮನವಿಯನ್ನು ತಕ್ಷಣ ಪರಿಗಣಿಸುವಂತೆ ಸಚಿವರನ್ನು ಒತ್ತಾಯಿಸಲಾಯಿತು. ಬಡ ಹಾಗೂ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ನ್ಯಾಯ ದೊರಕಿಸುವ ಮೂಲಕ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಬೇಡಿಕೆಗಳನ್ನು ಈಡೇರಿಸಿ ನ್ಯಾಯ ಒದಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ಎಚ್ಚರಿಕೆ ನೀಡಿತು. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಲೇಬೇಕು. ಸರ್ಕಾರಿ ಶಾಲೆ ಉಳಿಲೇಬೇಕು. ಸರ್ಕಾರಿ ಶಾಲೆಗಳು ಉಳಿಲೇಬೇಕು. ನಮ್ಮೂರ ಶಾಲೆ ಉಳಿಲೇಬೇಕು. ನಮ್ಮೂರಿಗೆ ಶಾಲೆಗೆ ಶಿಕ್ಷಕರು ಬರಲೇಬೇಕು. ನಮ್ಮೂರ ಶಾಲೆಗೆ ಕಾಯಂ ಶಿಕ್ಷಕರು ಬೇಕೇ ಬೇಕು. ನಮ್ಮೂರ ಶಾಲೆಗೆ ಕಾಯಂ ಶಿಕ್ಷಕರು ಬೇಕೇ ಬೇಕು. ಶಿಕ್ಷಕರು ಬಿಡಂಗಿಲ್ಲ. ಓಟು ಟ್ಯಾಕ್ಸ್ ನಮ್ಮದು. ಓಟು ಟ್ಯಾಕ್ಸ್ ನಮ್ಮದು. ಸಿಗಲೇಬೇಕು. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಲೇಬೇಕು. ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಲೇಬೇಕು. ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡಲೇಬೇಕು. ಶಾಲೆಗೊಬ್ಬ ಪರಿಚಾರಕರನ್ನು ನೇಮಿಸಲೇಬೇಕು. ಶಾಲೆಗೊಬ್ಬ ಪರಿಚಾರಕರನ್ನು ನೇಮಿಸಲೇಬೇಕು. ಏನೇ ಬರಲಿ ಕೆಪಿಎಲ್ ಶಾಲೆಗಳು ಬೇಡವೇ ಬೇಡ. ಮ್ಯಾಗ್ನೆಟ್ ಶಾಲೆಗಳು ಬೇಡವೇ ಬೇಡ. ನೆರೆಹೊರೆ ಶಾಲೆಗಳು ಉಳಿಲೇಬೇಕು. ಆರ್ಟಿಇ ಸಮರ್ಪಕ ಜಾರಿಯಾಗಲಿ. ಆರ್ಟಿಇ ಸಮರ್ಪಕ ಜಾರಿಯಾಗಲಿ. ಕಳೆದ 10 ವರ್ಷದಿಂದ ಈ ಹೋರಾಟ ಮಾಡ್ತಿದ್ವಿ. ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ಏನಾಗ್ತದೆ ಅಂದರೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತದೆ. ಯಾಕಂತಂದರೆ ಅಲ್ಲಿ ಗುಣಾತ್ಮಕ ಶಿಕ್ಷಣ ಅಲ್ಲಿ ಸದ್ಯ ಉಳಿದಿರ್ತಕ್ಕಂಥ ಮಕ್ಕಳು ಏನಾದರೂ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ಅಂತಂದರೆ ನಿಜವಾದ ಬಡವರು, ದಲಿತರ ಮಕ್ಕಳು ಮತ್ತು ಪೂರ್ಣ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳು ಏನಿವತ್ತು ಕುಡಿತದಿಂದ ಬೀದಿಗೆ ಬಂದಿದ್ದಾವಲ್ಲ ಆ ಕುಟುಂಬಗಳ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಸರ್. ಅವರಿಗೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಕಾಯಂ ಶಿಕ್ಷಕರು ಕೊಡ್ರಿ, ಕ್ವಾಲಿಟಿ ಎಜುಕೇಷನ್ ಕೊಡ್ರಿ ಅಂತ. ನಮ್ಮ ಮಕ್ಕಳು ನಿಮ್ಮ ಥರ ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ನಿಮ್ಮ ಥರ ರಾಜಕಾರಣಿಗಳಾಗಬೇಕು, ನಮ್ಮ ಮಕ್ಕಳು ನಿಮ್ಮ ಥರ ಒಳ್ಳೊಳ್ಳೆ ಆಫೀಸರ್ಗಳಾಗಬೇಕು, ನಿಮ್ಮ ಮಕ್ಕಳ ಥರ ನಾವು ಯಾವತ್ತು ನಮ್ಮ ಕನಸು ಅದನ್ನು ಇವತ್ತೆಲ್ಲ ಅಹೋರಾತ್ರ ಧರಣಿ ಸತ್ಯಾಗ್ರಹ ನಿನ್ನೆನೂ ಕೂಡ ಮಾಡಿದ್ದಾರೆ ಸರ್. ನಾವು ಸರ್ಕಾರಕ್ಕೆ ಈಗ ನೀವು 15,000 ಶಿಕ್ಷಕರು ತಗೊಳ್ತೀವಿ ಅಂತ ಹೇಳ್ಬೋದು ಸರ್. ನಮಗೆ ಬೇಕಾಗಿರೋದು ಈ ಸದ್ಯ 62,000 ಶಿಕ್ಷಕರ ಕೊರತೆ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ತಾವು ಹೇಳಿದ್ದು ಮಾತು ಗಮನದಲ್ಲಿಟ್ಕೊಂಡು ನಾನು ಹಿಂದೆಯೂ ಕೂಡ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ. ಕಡ್ಡಾಯವಾಗಿ ಅಕ್ಷರಾವಿಷ್ಕಾರ ಯೋಜನೆಯಲ್ಲಿ 25% ಹಣ ಶೈಕ್ಷಣಿಕ ವರ್ಷ ಹಣ ಅಂತ
ಈ ಒಂದು ಸರ್ಕಾರಿ ಶಾಲೆಯ ಒಂದು ಅಭಿವೃದ್ಧಿಗಾಗಿ ನಾವು ಇಟ್ಟಿದ್ದೀವಿ. 5 ವರ್ಷ, ಇಡೀ 5 ವರ್ಷ ಅಂದರೆ ನೀವು ತಿಳ್ಕೊಳ್ಬೋದು. ಈ ಒಂದು 3,000, 5,000 ಪ್ರತಿ ವರ್ಷ ಬಂದರೂ ಕೂಡ ಕನಿಷ್ಠ ಏನಿಲ್ಲ ಅಂದರೂ ಒಂದು 2,000 ಕೋಟಿ ಅನುದಾನ ಶಿಕ್ಷಣಕ್ಕಾಗಿ ನಾವು ಬದುಕಿಟ್ಟಿದ್ದೀವಿ. ಅದು ಈಗಾಗಲೇ ಖಾಲಿ ಇರುವ ಒಂದು ಇಂಟರ್ವ್ಯೂ ರಿಸರ್ವೇಷನ್ ಸಮಸ್ಯೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಮುಚ್ಚಿಟ್ಟು ಆಗಿರಲಿಲ್ಲ. ಆದರೆ ಈಗ 5,530 ಶಿಕ್ಷಕರಿಗೆ ನಾವು ಮಾಡಿಕೊಡ್ತಾ ಇದ್ದೀವಿ. ಅತಿಥಿ ಶಿಕ್ಷಕರು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ನಾವು ಹೇಳ್ತಕ್ಕಂಥ ಮಾತು, ಯಾಕಂದರೆ ಶಿಕ್ಷಣದಿಂದ ಇವತ್ತು ದಿವಸ ಯಾರಾದರೂ ಒಬ್ಬ ಬಡವ ಮಗ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ರಾಜಕಾರಣಿನೂ ಆಗ್ಬೋದು, ಏನಾದರೂ ಹುದ್ದೆಗೆ ಹೋಗ್ಬೋದು. ಆ ಒಂದು ರೀತಿಯಿಂದ ನಮ್ಮ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ನಮ್ಮೇನು ಈ ಸಂದರ್ಭದಲ್ಲಿ ಹೋರಾಟದ ಮುಖಂಡರಾದ ವಿದ್ಯಾ ಪಾಟೀಲ್, ರಾಧಾ, ಸಾವಿತ್ರಮ್ಮ, ರೇಣುಕಮ್ಮ, ಅಕ್ಕಮ್ಮ, ಶಾಂಭವಿ, ಹನುಮೇಶ್, ಬಸವರಾಜ್, ಗುರುರಾಜ್ ಪಾಟೀಲ್, ಮರಿಯಮ್ಮ, ಇಂದ್ರಮ್ಮ, ಸೈಯದ್ ಹಫೀಜುಲ್ಲಾ ಸೇರಿದಂತೆ ಅನೇಕರಿದ್ದರು. ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಇವರಿಗೆ ವಿವಿಧ ಸಂಘಟನೆಗಳು ಮನವಿ ನೀಡಿ ಒತ್ತಾಯಿಸಿದವು. ಜಿಲ್ಲೆಯಲ್ಲಿ ಮಹಿಳೆಯರು ಹಾಗೂ ಯುವ ಜನರ ಆರೋಗ್ಯ ಮತ್ತು ಆರ್ಥಿಕ ಹಿತಾಸಕ್ತಿಗೆ ಮಾರಕವಾಗಿರುವ ಸಿಎಚ್ ಪೌಡರ್ ಮಿಶ್ರಿತ ಹೆಂಡ ಮಾರಾಟ ಹಾಗೂ ಅನಧಿಕೃತ ಮದ್ಯ ಮಾರಾಟದ ವಿರುದ್ಧ ಕಳೆದ 3 ತಿಂಗಳಿಂದ ಸಂಘಟನೆಯು ನಿರಂತರವಾಗಿ ದೂರುಗಳನ್ನು ಸಲ್ಲಿಸುತ್ತಿದ್ದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಜಿಲ್ಲಾ ಕೇಂದ್ರ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು, ದೊಡ್ಡಿಗಳು, ತಾಂಡಗಳು, ಕ್ಯಾಂಪ್ಗಳು, ವಾರ್ಡ್ಗಳು ಹಾಗೂ ಸ್ಲಂ ಪ್ರದೇಶಗಳಲ್ಲಿ ಅನಧಿಕೃತ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ದೂರಿದರು. ಯುವ ಜನರು, ರೈತರು ಹಾಗೂ ಕೂಲಿ ಕಾರ್ಮಿಕರ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿ ಹದಗೆಡುತ್ತಿದ್ದು ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ಈ ಹಿನ್ನೆಲೆಯಲ್ಲಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಜಿಲ್ಲೆಯ ಜನತೆಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ಅಬಕಾರಿ ಇಲಾಖೆಯು ವಿವಿಧ ವರ್ಗದ ಮದ್ಯದಂಗಡಿಗಳ ಪರವಾನಗಿ ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. CL2 ಪರವಾನಗಿ ಷರತ್ತು 7ರಂತೆ ಒಬ್ಬ ವ್ಯಕ್ತಿಗೆ 2.3 ಲೀಟರ್ಗಿಂತ ಹೆಚ್ಚಿನ ಮದ್ಯ ಪೂರೈಸಬಾರದು. ಷರತ್ತು 8ರಂತೆ ಮಳಿಗೆಯಲ್ಲಿ ಮದ್ಯ ಸೇವನೆಗೆ ಅವಕಾಶ ನೀಡಬಾರದು. ಪರವಾನಗಿ ಷರತ್ತುಗಳಂತೆ ಮಳಿಗೆಗಳಲ್ಲಿ ಗ್ರಾಹಕರಿಗೆ ಮದ್ಯ ಸೇವನೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ಯಾವುದೇ ಕಾರಣಕ್ಕೂ ಮದ್ಯವನ್ನು ಹೊರಗಡೆ ಪಾರ್ಸಲ್ ಮೂಲಕ ನೀಡಬಾರದು. ಪರವಾನಗಿಗೆ ಷರತ್ತು 7ರಂತೆ ಗ್ರಾಹಕರಿಗೆ ಮಳಿಗೆಯಲ್ಲಿ ಊಟ ಹಾಗೂ ಉಪಹಾರದೊಂದಿಗೆ ಮದ್ಯ ಸೇವನೆಗೆ ಅವಕಾಶ ಕಲ್ಪಿಸಬೇಕು. ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಡ್ಡಾಯವಾಗಿ ಇರಬೇಕು ಎಂದು ಒತ್ತಾಯಿಸಿದರು. CL11A ಪರವಾನಗಿ ನಿಗದಿಪಡಿಸಿರುವಂತೆ ಬೆಳಗ್ಗೆ 11ರಿಂದ ರಾತ್ರಿ 10ರವರೆಗೆ ಮಾತ್ರ ವ್ಯವಹಾರ ನಡೆಸಬೇಕು. ಯಾವುದೇ ವರ್ಗದ ಪರವಾನಗಿ ಹೊಂದಿರುವ ಮದ್ಯದಂಗಡಿಗಳ ಮಾಲೀಕರು ತಮ್ಮ ಸ್ವಂತ ವಾಹನಗಳಲ್ಲಿ ಅಥವಾ ಸಿಬ್ಬಂದಿ ಮೂಲಕ ಮದ್ಯವನ್ನು ಗ್ರಾಮಗಳಿಗೆ ಪೂರೈಕೆ ಮಾಡುವುದನ್ನು ಸಂಪೂರ್ಣವಾಗಿ ತಡೆಯಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ಬಸವರಾಜ್, ರಾಜಾಸಾಬ್ ಗಾಂಧಿನಗರ, ನಂದಪ್ಪ ಮಡ್ಡಿ, ತಮ್ಮಣ್ಣ ಹೇರುಂಡಿ, ಅಂಬರೀಶ್ ಪಾಟೀಲ್, ಭೀಮಣ್ಣ ನಾಯಕ, ಭೀಮರಾಯ, ವೆಂಕಟೇಶ್, ಹೊನ್ನಪ್ಪ, ಸಾದಿಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದಾದ ನಂತರ ಕ್ವಾರ್ಟರ್ಗೆ ಹೆಚ್ಚಿಗೆ ಬೆಲೆ ಆಗ್ಬೇಕಂತೇಳಿ ಆ ರೀತಿ ಜನರಲ್ ಆತರ್ತಿರ್ಬೋದು. ಆದ್ರೆ ನಮ್ಮ ಈ ಗಡಿ ಭಾಗದಲ್ಲಿ ಸೇತ್ ಪೌಡರ್ ಅವಳಿ ಭಾಳ ಇದೆ. ಅದರಿಂದ ಜಿಲ್ಲಾಡಳಿತ ಪ್ರಯತ್ನ ಮಾಡ್ತಾ ಇದೆ. ನಾವಿಲ್ಲ ಅಂತ ಅನಾರೋಪ ಮಾಡ್ತಾ ಇಲ್ಲ. ಆದರೆ ಉಸಿರುಕೊಳ್ಳೋ ವಿಚಾರದಲ್ಲಿ ನಾವು ವ್ಯವಹಾರ ಮಾಡಬೇಕಲ್ಲ. ಅವರು ಇಲ್ಲಿ 16, 18, 20 ವರ್ಷ ಹುಡುಗರು ಸಾಧ್ಯ. ಅದರಲ್ಲಿ ಅಬಕಾರಿ ಇಲಾಖೆಗೆ ಅನುದಾನ ಕೊಡೋದು ಅಬಕಾರಿ ಇಲಾಖೆ. ಆದರೆ ವೈಲೇಷನ್ ಮಾಡಿ ಅಬಕಾರಿ ಇಲಾಖೆ ನಿಯಮಗಳನ್ನು ವೈಲೇಷನ್ ಮಾಡಿ ಸರ್ಕಾರ ಅನುದಾನ ಕೊಡೋಂತೇಳಿ ಯಾವತ್ತು ಹೇಳಿಲ್ಲ. ಆದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಸನ್ನದ್ಧರು ಸರ್ಕಾರದ ಆದೇಶವನ್ನು ಬದಿಗಿಟ್ಟು ಅವ್ರು ವ್ಯವಹಾರ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಅದನ್ನು ಕೂಡಲೇ ಸಭೆ ಐತೆ. ಎಲ್ಲ ಅಧಿಕಾರಿಗಳು, ಒಂದು ಜಿಲ್ಲಾಧಿಕಾರಿಗಳು, SP ಅವ್ರಿಗೆಲ್ಲ ಸರ್ ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಸಮಾಜ ಕಲ್ಯಾಣಕ್ಕೆ ಹಿಂದುಳಿದವರಿಗೆ ಎಲ್ಲರಿಗೂ 3 ತಿಂಗಳು ಕೊಡ್ತಾ ಇದ್ದಾರೆ. ಸದ್ಯದ SP ಲೆಟರ್ ಕೊಟ್ಟಿದ್ದಾರೆ. ಸಮಸ್ಯೆ ಭಾಳ ಜ್ವಲಂತ ಸಮಸ್ಯೆ ಐತೆ. ಅದನ್ನು ಸಭೆಯಲ್ಲಿ ಚರ್ಚೆ ಆಗಬೇಕು. ನಮ್ಮ ಅಲ್ಲೇ ಬರ್ತಾರೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಧಿಕಾರಿಗಳಿಲ್ಲ. ಮಹಾನಗರ ಪಾಲಿಕೆಯಲ್ಲಿ JAEE ಅವರೇ ಮಾಡಬೇಕು ಮತ್ತು ನೈರ್ಮಲ್ಯ ಇಲಾಖೆ ಅವರೇ ಮಾಡಬೇಕು. ಯಾಕೆ ಸರ್
ಮೊದಲೇ ಅನ್ಎಂಪ್ಲಾಯ್ಮೆಂಟ್ ಬಹಳ ಇದೆ ಕರ್ನಾಟಕ ರಾಜ್ಯದಲ್ಲಿ. ನೀವು ಯಾಕೆ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ? ಸರ್, ಇನ್ನೊಂದು ನೀರಾವರಿ ಮಾತ್ರ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 80ನೇ ಸ್ವತಂತ್ರೋತ್ಸವದ ಧ್ವಜಾರೋಹಣ. ಜಾತಿ ಪಂಗಡ ಭಾಷೆಯ ಸಂಕುಚಿತತೆಯಿಂದ ಹೊರಬಂದು ದೇಶ ಬಲಿಷ್ಠತೆಗೆ ಕೈಜೋಡಿಸಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಶೀಘ್ರದಲ್ಲಿ ಬರಗಾಲ ಘೋಷಣೆಗೆ ಸರ್ಕಾರ ನಿರ್ಧಾರ. ಕೇಂದ್ರ ಮಲತಾಯಿ ಧೋರಣೆಯಿಂದ ಅನುದಾನ ಪಡೆಯಲು ಕೇಂದ್ರ ಬಳಿ ನಿಯೋಗ. ಡಾಕ್ಟರ್ ಅಜಯ್ ಸಿಂಗ್. ಅನ್ಯ ಜಿಲ್ಲೆಯವರ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದನ್ನು ವಿರೋಧಿಸಿ ಸಚಿವರಿಗೆ ಘೇರಾವ್ಗೆ ಯತ್ನ. ಪ್ರತಿಭಟನಾಕಾರರ ಬಂಧನ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಮತ್ತೊಮ್ಮೆ ಕೇಂದ್ರ ಬಳಿ ನಿಯೋಗ. ಅಜಯ್ ಸಿಂಗ್ ಭರವಸೆ. ನಗರದಲ್ಲಿ ಸೆಪ್ಟೆಂಬರ್ 5ರಿಂದ ದಕ್ಷಿಣ ವಲಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಕುಮಾರ ಬಂಗಾರಪ್ಪ. ನಗರಾದ್ಯಂತ ಸ್ವತಂತ್ರೋತ್ಸವದ ಸಂಭ್ರಮ. ವಿವಿಧೆಡೆ ಧ್ವಜಾರೋಹಣ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಿಕ್ಷಕರ ಕೊರತೆ ನೀಗಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿ. ಸಚಿವರಿಗೆ ಮನವಿ. ಮತ್ತು ಉಸ್ತುವಾರಿ ಸಚಿವರಿಗೆ ವಿವಿಧ ಸಂಘಟನೆಗಳಿಂದ ಮನವಿ. ಕ್ರಮಕ್ಕೆ ಒತ್ತಾಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.